ವಾರ್ತೆಗಳ ಪ್ರಾಯೋಜಕರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡುವುದು ಸೂಕ್ತ. ಮಾದಿಗ ಸಮಾಜ ಮುಖಂಡರ ಆಗ್ರಹ. ಪಕ್ಷ ಮತ್ತು ಅಭಿವೃದ್ಧಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯ. ಜಯಣ್ಣ. ಬಿಡದಿ ಭೂ ಸ್ವಾಧೀನ ವಿರೋಧಿಸಿ ಜೂನ್ 22ರಿಂದ ಪಾದಯಾತ್ರೆ. ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಭಾಗಿ. ಎಂ ವಿರೂಪಾಕ್ಷಿ. ಮಡಿವಾಳ ಸಮಾಜದ ರಘುಕೌಟಿಲ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ. ಸಮಾಜದಿಂದ ಸಂಭ್ರಮಾಚರಣೆ. ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಸಂಕಲ್ಪ, ಜನಸೇವೆಯೇ ನಮ್ಮ ಧ್ಯೇಯ. ಬಸನಗೌಡ ದದ್ದಲ್. ಪಾಪಾರೆಡ್ಡಿ ಅವರ ಜನಪ್ರಿಯತೆಗೆ ಪಾರ್ವತಮ್ಮ ದೊಡ್ಡ ಶಕ್ತಿ. ಶಂಕರಪ್ಪ. ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗ ಸ್ಪರ್ಧೆ. ಯೋಗ ಬಲ್ಲವನಿಗೆ ರೋಗವಿಲ್ಲ, ಒತ್ತಡ ನಿವಾರಣೆಗೆ ಯೋಗ ತುಂಬಾ ಸಹಕಾರಿ. ಕೃಷ್ಣ ಸಾವಂತಗೇರ. ಮತ್ತು ಎಫ್ಸಿಐ ಗೋದಾಮು ಸ್ಥಳಾಂತರಿಸಲು ನಿವಾಸಿಗಳ ಒತ್ತಾಯ. ವಾರ್ತೆಗಳ ವಿವರ. ಜಿಲ್ಲೆಯ ಸಮರ್ಥ ನಾಯಕತ್ವ ಹಾಗೂ ಪಕ್ಷದ ಸಂಘಟನಾತ್ಮಕ ಬೆಳವಣಿಗೆಗೆ ಎನ್ಎಸ್ ಬೋಸರಾಜ್ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮಾದಿಗ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಜಿಲ್ಲೆಯ ಸಮರ್ಥ ನಾಯಕತ್ವ ಹಾಗೂ ಪಕ್ಷದ ಸಂಘಟನಾತ್ಮಕ ಬೆಳವಣಿಗೆಗೆ ಎನ್ಎಸ್ ಬೋಸರಾಜ್ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮಾದಿಗ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಜಯಣ್ಣ ಮಾತನಾಡಿ, ಕಳೆದ 3 ವರ್ಷಗಳ ಕಾಲ ಸಣ್ಣ ನೀರಾವರಿ ಸಚಿವರಾಗಿ ಎನ್ಎಸ್ ಬೋಸರಾಜ್ ಅವರು ರಾಜ್ಯದ ಕೆರೆಗಳ ಅಭಿವೃದ್ಧಿಯೊಂದಿಗೆ ಈಗ ಜಿಲ್ಲೆಗೆ ಅನೇಕ ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನಕ್ಕೆ ಕಾರಣೀಭೂತರಾಗಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪ್ರಿಯಾಂಕ ಖರ್ಗೆ ಹಾಗೂ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಜಿಲ್ಲೆಗೂ ಪ್ರಾತಿನಿಧ್ಯದೊಂದಿಗೆ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಕಾರ್ಯನಿರ್ವಹಿಸುವ ಎನ್ಎಸ್ ಬೋಸರಾಜ್ ಇವರಿಗೆ ಸಚಿವ ಸ್ಥಾನ ನೀಡುವುದು ಸೂಕ್ತವಾಗಿದೆ. ಕಳೆದ 50 ವರ್ಷಗಳಿಂದ ಅವಿಭಜಿತ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಲು ಬೋಸರಾಜ್ ರವರು ನಿರಂತರ ಶ್ರಮವಹಿಸಿದ್ದಾರೆ. ಮುಂಬರುವ ಕಾರ್ಪೊರೇಷನ್, ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಕಾರ್ಯನಿರ್ವಹಿಸಲು ಎನ್ಎಸ್ ಬೋಸರಾಜರಂತಹ ಕ್ರಿಯಾಶೀಲರಿಗೆ ಅಧಿಕಾರ ಒದಗಿಸುವುದು ಅಗತ್ಯವಾಗಿದೆ. ರಾಯಚೂರು ನಗರದಲ್ಲಿ ವಿಮಾನ ನಿಲ್ದಾಣ, ಮಹಾನಗರ ಪಾಲಿಕೆ ಮೇಲ್ದರ್ಜೆಗೆ, ಮಾವಿನ ಕೆರೆ ಅಭಿವೃದ್ಧಿ, ರಸ್ತೆ ಕೆರೆಗಳ ಅಭಿವೃದ್ಧಿಗೆ ಪಾದರಸದಂತೆ ಕೆಲಸ ಮಾಡಿದ್ದಾರೆ. ಸಚಿವ ಸಂಪುಟದಲ್ಲಿ ಸಚಿವರಾದರೆ ಉಳಿದ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಳಿಸುವ ಜೊತೆಗೆ ಪಕ್ಷವು ಸಂಘಟನಾತ್ಮಕವಾಗಿ ಉತ್ಸಾಹದಿಂದ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ. ಪಕ್ಷದ ಎಐಸಿಸಿ ಅಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷರು ಹಾಗೂ ನೂತನ ಮುಖ್ಯಮಂತ್ರಿಗಳು ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನವನ್ನು ಎನ್ಎಸ್ ಬೋಸರಾಜ್ ಅವರಿಗೆ ನೀಡಲು ಮುಂದಾಗಬೇಕು ಎಂದರು. ಎನ್ಎಸ್ ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ನೀಡಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರೋಧಿಸಿದ್ದಾರೆ ಎಂಬುದು ಕೇವಲ ಊಹಾಪೋಹ ಅಷ್ಟೇ. ದಿವಂಗತ ಎನ್ ಧರ್ಮಸಿಂಗ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸುದೀರ್ಘ ರಾಜಕೀಯ ಜೀವನ ನಡೆಸಿರುವ ಬೋಸರಾಜ್ ಇವರು ಖರ್ಗೆಯ ಆಪ್ತರಲ್ಲಿ ಒಬ್ಬರಾಗಿದ್ದಾರೆ. ಪಕ್ಷ ಸಂಘಟನೆಗೆ ಬೋಸರಾಜ್ ಇವರು ಕಾರ್ಯಚಟುವಟಿಕೆಗೆ ಏನು ಎಂಬುದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೊತ್ತಿದೆ ಎಂದರು. ಮಾದಿಗ ಸಮಾಜಕ್ಕೆ ಇನ್ನೊಂದು ಸಚಿವ ಸ್ಥಾನ ನೀಡಬೇಕೆನ್ನುವುದು ಸಾಮಾಜಿಕ ನ್ಯಾಯ. ಆದರೆ ಜಿಲ್ಲೆಯ ವಿಷಯದಲ್ಲಿ ಎನ್ಎಸ್ ಬೋಸರಾಜ್ ಇವರಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯವಾಗಿದ್ದು, ಈ ಕುರಿತು ಪಕ್ಷದ ನಾಯಕರಿಗೂ ಮನವರಿಕೆ ಮಾಡಲಾಗುತ್ತದೆ ಎಂದರು. ಸನ್ಮಾನ್ಯ ಸಿದ್ದರಾಮಯ್ಯ ಅವರ
ಹೈಕಮಾಂಡ್ ಮತ್ತು ಶಾಸಕಾಂಗ ಪಕ್ಷದ ಒಕ್ಕೂಟದ ನ್ಯಾಯಾಲಯಕ್ಕೆ ಇವತ್ತು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಈಗಾಗಲೇ ಮೊದಲನೇ ಹಂತದಲ್ಲಿ ಸಚಿವರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿರುವ ಪ್ರಶ್ನೆ ಕೂಡ ಬಂದಿದೆ. ಈಗಾಗಲೇ ಇಡೀ ಜಿಲ್ಲೆಯಲ್ಲಿ ಸಾರ್ವಜನಿಕರಲ್ಲಿ ಚರ್ಚಿಸಿರುವ ವಿಷಯವಂದ್ರೆ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು. ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು, ಅವರು ಸೂಕ್ತ ಅಭ್ಯರ್ಥಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತೇಳಿ ಇಡೀ ಜಿಲ್ಲೆಯಲ್ಲಿ ಬರೀ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯದ ಎಲ್ಲ ಸ್ತರದ ಜನರು ಕೂಡ ಇವತ್ತು ಭಾಗವಹಿಸಿದೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಈ ಮಾದಿಗ ಸಮಾಜದ ಮುಖಂಡರು ಕೂಡ ಇವತ್ತು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಒಳ್ಳೆಯ ಸಮರ್ಥವಾದಂಥ ನಾಯಕರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅಂತೇಳಿ ನಾವೆಲ್ಲರೂ ಕೂಡ ಚರ್ಚಿಸಿ ಅದರ ಪರಿಣಾಮವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಪ್ರಾರಂಭ. ಕಳೆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ಶ್ರೀ ಎನ್.ಎಸ್. ಬೋಸರಾಜ್ ಅವರು 3 ವರ್ಷಗಳ ಕಾಲ ಇಲ್ಲಿ ಸಚಿವರಾಗಿ ಕೆಲಸ ಮಾಡಿರುವಂಥದ್ದು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಕೂಡ ಇವತ್ತು ಅವರು ಪ್ರಯತ್ನ ಮಾಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅದೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಜಯಪ್ರಕಾಶ್ ಪಾಟೀಲ್ ಅವರು ಕೂಡ ಅವ್ರ ಜೊತೆ ಇಬ್ಬರು ಕೂಡ ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವಾಗ ಇವತ್ತು ಗುಲ್ಬರ್ಗದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಜಯಪ್ರಕಾಶ್ ಅವರು ಅವರಿಗೆ ಪ್ರಾತಿನಿಧ್ಯ ಈಗಾಗಲೇ ಕೊಟ್ಟಿರುವುದರಿಂದ ನಮ್ಮ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯ ಕೊಡುವಂತಹ ಸಂದರ್ಭದಲ್ಲಿ ಈಗೇನು 2ನೇ ಕಂತಿನ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಜಿಲ್ಲೆಯ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ಮತ್ತು ಒತ್ತಾಯ ಎಲ್ಲರಿಗೆ ಮತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಈ ಜಿಲ್ಲೆಯಲ್ಲಿ ಅನೇಕ ಪ್ರಮುಖವಾದಂಥ ಅಭಿವೃದ್ಧಿ ಕೆಲಸಗಳಿವೆ. ಅದು ಮಹಾವಿದ್ಯಾಲಯ ಅಭಿವೃದ್ಧಿ ಇರ್ಬೋದು, ಕಾರ್ಪೊರೇಷನ್ನ ರೇಲ್ವೆಗಳಲ್ಲಿ ರಸ್ತೆ ಮಾಡ್ಕೊಂಡಿರ್ಬೋದು, ಕೆರೆಗಳನ್ನು ಅಭಿವೃದ್ಧಿ ಪಡಿಸಿರುವಂಥದ್ದು, ಏರ್ಪೋರ್ಟ್ ಕಾಮಗಾರಿಗೆ ಚಾಲನೆ ಕೊಟ್ಟಿರುವಂಥದ್ದು ಇರ್ಬೋದು, ಒಪೆಕ್ ಹಾಸ್ಪಿಟಲ್ನ ಅಭಿವೃದ್ಧಿ ಪಡಿಸಿರುವಂಥದ್ದು ಇರ್ಬೋದು. ಇಡೀ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ಪ್ರಯತ್ನ ಮಾಡಿರುವಂಥ ಸಂದರ್ಭದಲ್ಲಿ ಇನ್ನೂ ಉಳಿದ 2 ವರ್ಷದ ಅವಧಿಗೆ ಕೂಡ ಸನ್ಮಾನ್ಯ ಬೋಸರಾಜ್ ಸಾಹೇಬರನ್ನ ಸಚಿವರನ್ನಾಗಿ ಮಾಡಿ ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಳಬೇಕು ಅಂತೇಳಿ ಪಕ್ಷದ ಹೈಕಮಾಂಡ್ ಆದಂಥ ವರಿಷ್ಠರಾದಂಥ ಸನ್ಮಾನ್ಯ ACC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು KPCC ಅಧ್ಯಕ್ಷರಾದಂಥ ಡಿ.ಕೆ. ಹರಿಪ್ರಸಾದ್ ಅವರು ಹಾಗೂ ಇತರ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಕೂಡ ಒಂದೇನು ಪಾರದರ್ಶಕತೆ ಕೆಲಸ ಮಾಡುತ್ತಿರುವಂಥ ಈ ಇಡೀ ಪರಿಸರಲ್ಲೂ ಕೂಡ ಪಾರದರ್ಶಕತೆ ಕೆಲಸ ಮಾಡುತ್ತಿರುವಂಥ ಅಭಿವೃದ್ಧಿಯ ಕಡೆ ಹೆಚ್ಚು ಚೇತನಾಶೀಲರಾಗಿರುವಂಥ ಶ್ರೀ ಎನ್.ಎಸ್. ಬೋಸರಾಜ್ ಸಾಹೇಬರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಬೇಕಂತೇಳಿ ನಾವು ಇವತ್ತು ಮಾದಿಗ ಸಮಾಜದ ವತಿಯಿಂದ ಜಿಲ್ಲೆಯ ಪರವಾಗಿ ಬಂದು ನಾವು ಮಾಡಿದ ಪಕ್ಷದ ಹೈಕಮಾಂಡ್ಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಣ್ಣ ಇರಬಗೇರ ಮಾತನಾಡಿ, ಪಕ್ಷದ ಹಿರಿಯರಾದ ಎನ್.ಎಸ್. ಬೋಸರಾಜ್ ಇವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಮಾದಿಗ ಸಮಾಜಕ್ಕೆ ಅನ್ಯಾಯವಾಗುವುದಿಲ್ಲ. ಆರ್.ಬಿ. ತಿಮ್ಮಾಪುರು ಸೇರಿದಂತೆ ಅನೇಕ ಮೂಲ ಮಾದಿಗ ಶಾಸಕರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಮಾದಿಗ ಸಮಾಜದ ಇನ್ನೊಬ್ಬರಿಗೆ ಸಚಿವ ಸ್ಥಾನ ನೀಡಬೇಕಿದೆ. ಮೂಲ ಮಾದಿಗರು ಯಾರು ಎಂಬುದು ಪಕ್ಷ ನಾಯಕರಿಗೆ ಗೊತ್ತಿದೆ ಎಂದರು. ಕೆಲಸ ಮಾಡಿ ಯಾವ ಕ್ಯಾಬಿನೆಟ್ ಘೋಷಿತ ಮಾಡಬೇಕಂತ ಯಾವುದೋ ಒಂದು ಸಣ್ಣ ಗುರುಗಳಿಗೆ ಕೆಲಸ ಮಾಡಿದ್ರೆ ಸಮಾಜದ ನಾಯಕ ಸಮಾಜದ ಹಿರಿಯ ಮುಖಂಡ ಕೂಡ ಅಲ್ಲಿ ಹೈಕಮಾಂಡ್ ನಾಯಕ
ನಿರ್ಧಾರ ಮಾಡಬೇಕಾದ ಹೈಕಮಾಂಡ್. ಅದ್ರ ಜೊತೆಗೆ ಶ್ರೀನಿವಾಸ ಮೂಲ ಸಮುದಾಯದಲ್ಲಿ ಒತ್ತಾಯ ಕೂಡ ಮೂಲ ಸಮುದಾಯದಲ್ಲಿ ಇನ್ನೊಂದು ಆಯ್ಕೆ ತಗೊಳ್ಬೇಕು, ನಮ್ಮದೇ ಸಮುದಾಯದಲ್ಲಿ ಮೂಲ ಸಮುದಾಯದಲ್ಲಿ ಕೊಡ್ಬೇಕಂತ ಮೂಲ ಸಮುದಾಯ ಅಂದ್ರೆ ಅರ್ಥ ಇಲ್ಲ. ಯಾರು ಮೂಲ ಸಮುದಾಯ? ಶ್ರೀನಿವಾಸ ಉಳಿದ್ರೆ ಯಾರು ಮೂಲ ಸಮುದಾಯದವರಲ್ಲ. ಅವ್ರ ಆತ್ಮೀಯವಂಶ ಮಾಡಿದ್ರೆ ಸರ್ಕಾರ ನಮ್ಮ ಹೈಕಮಾಂಡ್ ಕೂಡ ಒತ್ತಾಯ ಇದೆ. ಆ ರೀತಿ ತಿಮ್ಮಪುರವಾಗಿ ನಮ್ಮ ಶ್ರೀನಿವಾಸ ಇನ್ನೇನು ನಾಯಕರಾದ ಸುಧಾಮದಾಸ್. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಾಜಿ ಮಹಾಪೌರ ನರಸಿಂಹಲು ಮಾಡಗಿರಿ, ಹೇಮಲತಾ ಬೂದೆಪ್ಪ, ನರಸಿಂಹಲು ಮಾಡಗಿರಿ, ಎಚ್.ಬಿ. ಮುರಾರಿ, ಹನುಮೇಶ್ ಮುದ್ದಾಪುರು, ಆಂಜನೇಯ ಕುರುಬದೊಡ್ಡಿ, ಬೂದೆಪ್ಪ, ಎಂ. ಪವನ್ ಕುಮಾರ್, ನರ್ಸರೆಡ್ಡಿ, ಅನಿಲ್ ಕುಮಾರ್, ಮಣಿಕಂಠ, ಈರಣ್ಣ ಭಂಡಾರಿ ಸೇರಿದಂತೆ ಅನೇಕರು ಇದ್ದರು. ಬಿಡದಿ ಮತ್ತು ಹರೋಹಳ್ಳಿಯ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕ್ರಮ ವಿರೋಧಿಸಿ ಜೂನ್ 21ರಿಂದ ಪ್ರಾರಂಭವಾಗಲಿರುವ ಜೆಡಿಎಸ್ ಪಾದಯಾತ್ರೆಯಲ್ಲಿ ಜಿಲ್ಲೆ ಮತ್ತು ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳು ಭಾಗವಹಿಸುವುದಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ. ವಿರೂಪಾಕ್ಷಿ ಹೇಳಿದರು. ಬಿಡದಿ ಮತ್ತು ಹಾರೋಹಳ್ಳಿಯ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕ್ರಮ ವಿರೋಧಿಸಿ ಜೂನ್ 21ರಿಂದ ಪ್ರಾರಂಭವಾಗಲಿರುವ ಜೆಡಿಎಸ್ ಪಾದಯಾತ್ರೆಯಲ್ಲಿ ಜಿಲ್ಲೆ ಮತ್ತು ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳು ಭಾಗವಹಿಸುವುದಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ. ವಿರೂಪಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಿಯಲ್ ಎಸ್ಟೇಟ್ ದಂಧೆ ಪ್ರಾರಂಭಿಸಿರುವ ಕಾಂಗ್ರೆಸ್ ಸರ್ಕಾರ ಮೊದಲ ಹಂತದಲ್ಲಿ 755 ರೈತರ 498.34 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಹೊರಡುವ ಮೂಲಕ ರೈತರ ಕುಟುಂಬಗಳನ್ನು ಬೀದಿಗೆ ತರಲು ಮುಂದಾಗಿದೆ. ಜೂನ್ 12ರಂದು ಭೂ ಸ್ವಾಧೀನ ಅಧಿಸೂಚನೆಯಲ್ಲಿ ಕೇವಲ 500 ಎಕರೆ ಮಾತ್ರ ಸೀಮಿತವಾಗದೆ ಮುಂದಿನ ದಿನಗಳಲ್ಲಿ 9,600 ಎಕರೆ ಭೂಮಿ ಬಲವಂತವಾಗಿ ಕಸಿದುಕೊಳ್ಳಲಿದೆ. ರೈತರ ಭೂಮಿ ನೀಡಲು ವಿರೋಧಿಸುತ್ತಿದ್ದಾರೆ. ಆದರೆ ಸರ್ಕಾರ ಕೋರ್ಟಿನಲ್ಲಿ ಪರಿಹಾರದ ಹಣವನ್ನು ಜಮಾ ಮಾಡಿ ಬಲವಂತದಿಂದ ಕಿತ್ತಿಕೊಳ್ಳುವ ಹುನ್ನಾರ ನಡೆಸಿದೆ. ಫಲವತ್ತಾದ ಕೃಷಿ ಕಳೆದುಕೊಳ್ಳುವ ರೈತರು ಕೃಷಿಯೊಂದಿಗೆ ಜೀವನಾಧಾರವಾಗಿರುವ ಹೈನುಗಾರಿಕೆಯು ಕೈತಪ್ಪಿ ಹೋಗಲಿದೆ. ಸರಿಸುಮಾರು 6 ಲಕ್ಷ ಲೀಟರ್ ಹಾಲು ಉತ್ಪಾದನೆ ನಿಂತು ಹೋಗಲಿದೆ. ರೇಷ್ಮೆ ಸಾಕಾಣಿಕೆಯೂ ನಿಲ್ಲಲಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವರು ಹಠಕ್ಕೆ ಬಿದ್ದು ಬಿಡದ ರಿಯಲ್ ಎಸ್ಟೇಟ್ ಯೋಜನೆಗೆ ಜಾರಿಗೆ 9,011 ಕೋಟಿ ಸರ್ಕಾರಿ ಗ್ಯಾರಂಟಿ ನೀಡಿ ಜಾರಿಗೆ ಮುಂದಾಗಿರುವುದು ರೈತರನ್ನ ಆತಂಕಕ್ಕೆ ಸಿಲುಕಿದೆ. ರೈತರ ಸಮಸ್ಯೆಗೆ ಧ್ವನಿಯಾಗಿ ಜೆಡಿಎಸ್ ನಿಲ್ಲಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುವ ಪಾದಯಾತ್ರೆ ರಾಜ್ಯಪಾಲರಿಗೆ ಮನವಿ ನೀಡಿ ಯೋಜನೆ ರದ್ದಿಗೆ ಮನವಿ ಮಾಡಲಾಗುತ್ತದೆ. 2006ರಲ್ಲಿ ಯೋಜನೆ ಕುಮಾರಸ್ವಾಮಿಯವರೇ ರೂಪಿಸಿದ್ದರು. ಆದರೆ ರೈತರಿಗೆ 40% ಹಣ ನೀಡಿ 5ರಿಂದ 6 ಕೋಟಿ ರೂಪಾಯಿ ರೈತರಿಗೆ ತಲುಪಿಸುವ ಉದ್ದೇಶವಾಗಿತ್ತು. ಆದರೆ ಶಾಸಕ ಬಾಲಕೃಷ್ಣ ಆರೋಪದಲ್ಲಿ ಹೂಳಿಲ್ಲ. ರೈತರು 55% ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿಲ್ಲ. ಈಗಾಗಲೇ ವಿರೋಧಿಸಿ ಹೋರಾಟ ನಡೆಸುತ್ತಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯೊಂದಿಗೆ ನಡೆಯಲಿರುವ ಪಾದಯಾತ್ರೆಯಲ್ಲಿ ಜಿಲ್ಲೆಯ ಜೆಡಿಎಸ್ ನಾಯಕರು ಭಾಗವಹಿಸುತ್ತಿರುವಾಗಿ ಹೇಳಿದರು. ಜನರ ಒಟ್ಟು ವಿಸ್ತೀರ್ಣ 9,600 ಎಕರೆ ಫಲವತ್ತಾದ ಭೂಮಿ. ಇದು ಸುಮಾರು ಒಂದು 2-3 ದಿನಗಳಿಂದ ನಾನು ಟಿವಿಗಳಲ್ಲಿ ಗಮನಿಸ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಾರೋಹಳ್ಳಿ, ಬಿಡದಿ ಆ ಭಾಗದಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿ ಎಷ್ಟು ಫಲವತ್ತವಾಗಿದೆ ಅಂತಂದ್ರೆ ಆ ನೋಡ್ಲಿಕ್ಕೆ ಕಣ್ಣಿಗೆ ಒಂದು ರಮ್ಯವಾದಂತಹ ನೋಟವನ್ನು ಕಾಣ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅಲ್ಲಿ ಹೈನುಗಾರಿಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು. ತಿಂಗಳಿಗೆ ಸುಮಾರು 6ರಿಂದ 7 ಲಕ್ಷ ಲೀಟರ್ KMF ಕೊಡ್ತಕ್ಕಂಥದ್ದು ಅಲ್ಲಿನ ಜನರ ಉದ್ಯೋಗವಾಗಿರ್ತಕ್ಕಂಥದ್ದು. ಅಲ್ಲಿನ ರೈತರು ಕೇವಲ 2 ಎಕರೆ 3 ಎಕರೆ 4 ಎಕರೆ ಒಳಗಡೆ ಅತಿ ಸಣ್ಣ ರೈತರು. ಅವರ ಜೀವನೋಪಾಯ ಅದರ ಮೇಲೆ ಇರತಕ್ಕಂಥದ್ದು. ಇದರಿಂದ ಸುಮಾರು 75% ಜನ ನಾವು ಟೌನ್ಶಿಪ್ಗೆ ಭೂಮಿಯನ್ನು ಕೊಡಂಗಿಲ್ಲ ಅಂತೇಳಿ ಹೆಣ್ಣು ಗಂಡು ಇವತ್ತು ಹೋರಾಟವನ್ನು ಮಾಡ್ತಕ್ಕಂಥ ನೋಡ್ತಾ ಇದ್ದೀವಿ. ಸುಮಾರು 6 ತಿಂಗಳಿಂದ ರೈತರು ನಿರಂತರವಾದಂಥ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಹೀಗಾಗಿ ರೈತರ ಹಿತವನ್ನು ಕಾಪಾಡ್ತಕ್ಕಂಥ, ರೈತರ ಜೊತೆಯಲ್ಲಿ ಇರ್ತಕ್ಕಂಥ ಜನತಾದಳ ಪಕ್ಷ ರೈತರ ಪರವಾಗಿ ನಾವು ಬೀದಿಗೆ ಬರಲಿಕ್ಕೆ ಇವತ್ತು ರೆಡಿಯಾಗಿದ್ದೀವಿ. ಈಗಾಗಲೇ ಹಲವಾರು ಸುತ್ತಿನ ಸಭೆಗಳನ್ನು ಕೂಡ
ಮಾಡಿರ್ತಕ್ಕಂಥದ್ದಾಗಿದೆ. ದಿನಾಂಕ 21ರಂದು ನಿಖಿಲ್ ಕುಮಾರಸ್ವಾಮಿ ಮತ್ತು ರೈತ ಸಂಘಟನೆಗಳ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಸತ್ರ ಕೂಡ ನಮ್ಮ ಭೂಮಿಯನ್ನ ಟೌನ್ಶಿಪ್ಗೆ ಕೊಡಂಗಿಲ್ಲ, ನೀವು ಕೊಡ್ತಕ್ಕಂಥ ಹಣ ಯಾವುದೋ ಮದುವೆ ಗಿದುವೆ ಮಾಡಿದ ತಕ್ಷಣ ಮುಗಿದ್ರೆ ನಮ್ಮ ಬದುಕನ್ನ ಯಾರು ಸುಧಾರಣೆ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರು ರೈತರು ಇವತ್ತು ನಾವು ಬೀದಿಗೆ ಬಂದು ಹೋರಾಟ ಮಾಡತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಏನು ಅರಾತುರಿಯಲ್ಲಿ DK ಶಿವಕುಮಾರ್ ಅವರು ಈಗಾಗಲೇ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಟೌನ್ಶಿಪ್ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಮುಳುಗಿರ್ತಕ್ಕಂಥವ್ರು ಹೇಳಿರೋದು. ಬಾಲಕೃಷ್ಣ ಅವತ್ತು ನಮ್ಮ ಜೊತೆಲೇ ಇದ್ದ, ನಮ್ಮ MLA ಅವಾಗ 2006ರಲ್ಲಿ ಕುಮಾರಸ್ವಾಮಿ ಅವರು ಬಿಡದಿ ಹಾರೋಹಳ್ಳಿ ಪಕ್ಕದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇತ್ತು. ಅದನ್ನ ಈಗಾಗಲೇ ಕರ್ನಾಟಕದ ಜನ ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ ಕುಮಾರಸ್ವಾಮಿ ಅವರು ಮಾಡ್ತಕ್ಕಂಥ ಟೌನ್ಶಿಪ್ 60-40 ಅಂತಂದ್ರೆ 60 ಸರ್ಕಾರ ತಗೊಳ್ಬೇಕು, 40 ರೈತರಿಗೆ ಬಿಡಬೇಕು. ಅಲ್ಲಿ 1 ಎಕರೆಗೆ 18ರಿಂದ 20 ಪ್ಲಾಟ್ ಆದರೆ ಕೂಡ 40% ರೈತರಿಗೆ ಬಿಡಬೇಕು, 60% ಟೌನ್ಶಿಪ್ಗೆ ಬಳಕೆ ಮಾಡಬೇಕು. ಆ 40% ಬರ್ತಕ್ಕಂಥ ಹಣ ರೈತರಿಗೆ ತಾವು ಏನು ಇವತ್ತು 2 ಕೋಟಿಯನ್ನು ಘೋಷಣೆ ಮಾಡಿದ್ರೆ ಆ 40-60 ಮಾಡಿದ್ರೆ ಸುಮಾರು 5ರಿಂದ 6 ಕೋಟಿ ರೂಪಾಯಿ ರೈತ. ಈ ಸಂದರ್ಭದಲ್ಲಿ ಎನ್ ಶಿವಶಂಕರ್, ಸಣ್ಣ ನರಸಿಂಹ ನಾಯಕ, ಲಕ್ಷ್ಮೀಪತಿ ಗಾಣದಾಳ, ನರಸಪ್ಪ ಆಶಾಪುರು, ನಾಗರಾಜ್ ನಾಯಕ್, ಅಮರೇಶ್ ಪಾಟೀಲ್ ಇದ್ದರು. ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಆರ್ ರಘು ಕೌಟಿಲ್ಯ ಅವರು ಹೆಚ್ಚಿನ ಮತಗಳನ್ನು ಪಡೆದು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು, ಮಡಿವಾಳ ಸಮಾಜದ ವತಿಯಿಂದ ನಗರದ ಚಂದ್ರಮೌಳೇಶ್ವರ ವೃತ್ತದಲ್ಲಿ ಮಡಿವಾಳ ಯುವ ಘಟಕ ಹಾಗೂ ಬಿಜೆಪಿ ಒಬಿಸಿ ಮೋರ್ಚಾ ನಗರ ಘಟಕದ ವತಿಯಿಂದ ಅದ್ದೂರಿ ಸಂಭ್ರಮಾಚರಣೆ ಮಾಡಲಾಯಿತು. ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಆರ್ ರಘು ಕೌಟಿಲ್ಯ ಅವರು ಹೆಚ್ಚಿನ ಮತಗಳನ್ನು ಪಡೆದು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು, ಮಡಿವಾಳ ಸಮಾಜದ ವತಿಯಿಂದ ನಗರದ ಚಂದ್ರಮೌಳೇಶ್ವರ ವೃತ್ತದಲ್ಲಿ ಮಡಿವಾಳ ಯುವ ಘಟಕ ಹಾಗೂ ಬಿಜೆಪಿ ಒಬಿಸಿ ಮೋರ್ಚಾ ನಗರ ಘಟಕದ ವತಿಯಿಂದ ಅದ್ದೂರಿ ಸಂಭ್ರಮಾಚರಣೆ ಮಾಡಲಾಯಿತು. ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಘೋಷಣೆಗಳನ್ನು ಕೂಗಿ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಜಿ ವೆಂಕಟೇಶ್ ಮಡಿವಾಳ ಮಾತನಾಡಿ, ಮಡಿವಾಳ ಸಮಾಜದ ವ್ಯಕ್ತಿಗೆ ಬಿಜೆಪಿ ಪಕ್ಷ ಅವಕಾಶ ಕಲ್ಪಿಸಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆಯಾಗುವಂತೆ ಮಾಡಿದ ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕತ್ವಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ರಾಜ್ಯದ ಉನ್ನತ ಸದನದಲ್ಲಿ ಸಮಾಜದ ಪ್ರತಿನಿಧಿತ್ವ ದೊರೆತಿರುವುದು ಮಡಿವಾಳ ಸಮುದಾಯಕ್ಕೆ ಹೊಸ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಿದೆ ಎಂದರು. ನಮ್ಮ ಮಡಿವಾಳ ಸಮಾಜವನ್ನು ಗುರುತಿಸಿ ಬಿಜೆಪಿ ಪಕ್ಷವು ನಮ್ಮ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರಾಗಿರುವ ರಘು ಕೌಟಿಲ್ಯ ಅವರಿಗೆ ವಿಧಾನ ಪರಿಷತ್ ಟಿಕೆಟ್ ಕೊಟ್ಟು ಅವ್ರನ್ನ ವಿಜಯಗೊಳಿಸಿರುವಂಥ ಎಲ್ಲ ಶಾಸಕರಿಗೂ ಬಿಜೆಪಿ ಶಾಸಕರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಮಡಿವಾಳ ಸಮಾಜ ವತಿಯಿಂದ ನಮ್ಮ ಸಣ್ಣ ಜಾತಿ ಸಮಾಜವನ್ನು ಗುರುತಿಸಿ ಇವತ್ತು ಬಿಜೆಪಿ ಪಕ್ಷವು ಅವರಿಗೆ ಒಂದು ಟಿಕೆಟ್ ಕೊಟ್ಟು ಗೆಲ್ಲಿಸಿರುವುದಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಜಿಲ್ಲಾ ಮಡಿವಾಳ ಸಮಾಜ, ಜಿಲ್ಲಾ ಮಡಿವಾಳ ಯುವ ಘಟಕ, ಹಿಂದುಳಿದ ಜಾತಿಗಳ ಒಕ್ಕೂಟಗಳಿಂದ ಅವರಿಗೆ ಬಿಜೆಪಿ ಪಕ್ಷಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಸರ್ ಈಗ ಬಂದ್ರೆ ಹೆಂಗ ಹಾಕ ಗೋಸು ಮಡಿವಾಳ ಮಾರ್ಗ ದೇವರಿಗೆ, ಮಡಿವಾಳ ಮಾರ್ಗ ದೇವರಿಗೆ, ಚಂದ್ರನವರಿಗೆ, ಡಾಕ್ಟರ್ ಸುರೇಶ್ ಪಟೇಲ್ ಅವರಿಗೆ. ಸ್ವಲ್ಪ ಹಂಗೆ बोलो भारत माता की, बोलो भारत ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಇದ್ದರು. ಈಗ ಜಾಹೀರಾತು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ
ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರು, ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಬಸನಗೌಡ ದದ್ದಲ್ ಸರ್ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಆಶಾಪುರ ಗ್ರಾಮದಲ್ಲಿ KKRDB ಮೈಕ್ರೋ ಯೋಜನೆಯಡಿ ನಿರ್ಮಿಸಲಾದ ಸರ್ಕಾರಿ ಹಿರಿಯ ಶಾಲೆಯ 2 ಕೊಠಡಿಗಳ ಉದ್ಘಾಟನೆ, ಇಲಾಖೆ PWD ಉಡುಂಗಲ್ ಖಾನಾಪುರ್ ಗ್ರಾಮದಲ್ಲಿ KKRDB ಯೋಜನೆಯಡಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ, ಇಲಾಖೆ ಅನುದಾನ 3 ಕೋಟಿ ರೂಪಾಯಿ. ಗಾರದಿನ್ನಿ ಗ್ರಾಮದಲ್ಲಿ KKRDB ಮೈಕ್ರೋ ಯೋಜನೆಯಡಿ ನಿರ್ಮಿಸಲಾದ ಸರ್ಕಾರಿ ಪ್ರೌಢಶಾಲೆಯ ನೂತನ ಕಟ್ಟಡ ಉದ್ಘಾಟನೆ, ಇಲಾಖೆ PWD 2 ಕೋಟಿ 66 ಲಕ್ಷ ರೂಪಾಯಿ. ಶ್ರೀ ಮಾರೆಮ್ಮವ್ವ ದೇವಸ್ಥಾನ ನಿರ್ಮಾಣ ಭೂಮಿ ಪೂಜೆ ನೆರವೇರಿಸಿದರು. 10 ಲಕ್ಷ ರೂಪಾಯಿ ಅನುದಾನ. ಮಾನ್ಯ ಶಾಸಕರು ಮಾತನಾಡಿ, ಪ್ರತಿಯೊಬ್ಬರೂ ಶಿಕ್ಷಣವನ್ನ ಪಡೆದರೆ ಎಲ್ಲರನ್ನ ಸಮಾನವಾಗಿ ಕಾಣುವಂತದ್ದು. 371 ಕಲ್ಯಾಣ ಕರ್ನಾಟಕ ವಿಭಾಗದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉದ್ಯೋಗಗಳನ್ನ ದೊರೆಯುವಂತದ್ದು ಹಾಗೂ ಸುಮಾರು 13 ಸರ್ಕಾರಿ ಪ್ರೌಢಶಾಲೆಗಳು, 8
ಪಿಡಬ್ಲ್ಯೂಡಿ ಶಾಲೆಗಳು ಮಂಜೂರು ಮಾಡಿರುವಂತದ್ದು 2 ಬಾರಿ ಶಾಸಕರಾಗಿ ಸುಮಾರು 100 ಕೋಟಿ ರೂಪಾಯಿ ಹೆಚ್ಚು ಶಿಕ್ಷಣ ಇಲಾಖೆಗೆ ಅನುದಾನವನ್ನು ನೀಡಲಾಗಿದೆ. ಪ್ರತಿ ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತದ್ದು ನನ್ನ ಕರ್ತವ್ಯ ಎಂದು ಹೇಳಿದರು. ಬಹಳ ಮನುಷ್ಯನಿಗೆ ಶ್ರೇಷ್ಠವಾದಂತ ಏನು ನಮಗೆ ಶ್ರೇಷ್ಠವಾದಂತ ಜ್ಞಾನ ಯಾವುದು? ಶಿಕ್ಷಣ. ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ಶಿಕ್ಷಣವನ್ನು ಕಲಿತಾಗ ಮಾತ್ರ ಸಮಾನತೆ, ಎಲ್ಲದರನ್ನು ಪ್ರೀತಿಸುವಂತ ಮತ್ತು ನಮ್ಮೆಲ್ಲರನ್ನು ಸಮಾನವಾಗಿ ಕಾಣುವಂತದಕ್ಕೆ ಸಾಧ್ಯ ಆಗಬೇಕಾದಾಗ ಶಿಕ್ಷಣವನ್ನು ಪಡೆದಾಗ ಮಾತ್ರ ಸಮಾನ. ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು, ಗ್ರಾಮಸ್ಥರು, ನಾಮನಿರ್ದೇಶನ ಸದಸ್ಯರುಗಳು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರ ಧರ್ಮಪತ್ನಿ ಪಾರ್ವತಮ್ಮ ನಿಧನ ಇಡೀ ಮುನ್ನೂರು ಕಾಪು ಸಮಾಜಕ್ಕೆ ತೀವ್ರ ಆಘಾತ ತಂದಿದೆ. ಪಾರ್ವತಮ್ಮ ಅವರ ಸರಳ ಸ್ವಭಾವ ಮತ್ತು ಜೀವನ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದ್ದು, ಪಾಪರೆಡ್ಡಿ ಜನಪ್ರಿಯತೆ ಹಿಂದೆ ಪಾರ್ವತಮ್ಮ ಅವರು ದೊಡ್ಡ ಶಕ್ತಿಯಾಗಿ ನಿಂತಿದ್ದರು ಎಂದು ಬಿಜೆಪಿ ಮುಖಂಡರಾದ ಎನ್ ಶಂಕರಪ್ಪ ಅವರು ಹೇಳಿದರು. ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರ ಧರ್ಮಪತ್ನಿ ಪಾರ್ವತಮ್ಮ ನಿಧನ ಇಡೀ ಮುನ್ನೂರು ಕಾಪು ಸಮಾಜಕ್ಕೆ ತೀವ್ರ ಆಘಾತ ತಂದಿದೆ. ಪಾರ್ವತಮ್ಮ ಅವರ ಸರಳ ಸ್ವಭಾವ ಮತ್ತು ಜೀವನ ನಮ್ಮೆಲ್ಲರಿಗೆ ಸ್ಫೂರ್ತಿದಾಯಕವಾಗಿದ್ದು, ಪಾಪರೆಡ್ಡಿ ಜನಪ್ರಿಯತೆ ಹಿಂದೆ ಪಾರ್ವತಮ್ಮ ಅವರು ದೊಡ್ಡ ಶಕ್ತಿಯಾಗಿ ನಿಂತಿದ್ದರು ಎಂದು ಬಿಜೆಪಿ ಮುಖಂಡರಾದ ಎನ್ ಶಂಕರಪ್ಪ ಅವರು ಹೇಳಿದರು. ಅವರಂದು ನಗರದ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಮುನ್ನೂರು ಕಾಪು ಸಮಾಜದಿಂದ ಆಯೋಜಿಸಿದ ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರ ಧರ್ಮಪತ್ನಿ ಪಾರ್ವತಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಪಾರ್ವತಮ್ಮ ಅಗಲಿಕೆ ತೀವ್ರ ದುಃಖ ತಂದಿದೆ. ಅವರ ನಡೆ ನುಡಿ, ಅವರ ಅಪಾರ ವ್ಯಕ್ತಿತ್ವ ಎಲ್ಲರೊಂದಿಗೆ ಪ್ರೀತಿ ಪಾತ್ರರಾಗಿದ್ದು, ಕಳೆದ 32 ವರ್ಷಗಳಿಂದ ನಾನು ಪಾಪರೆಡ್ಡಿ ಜೊತೆಗೆ ಒಡನಾಟದಲ್ಲಿ ನಾನು ಅವರನ್ನು ತುಂಬ ಹತ್ತಿರದಿಂದ ಕಂಡಿದ್ದೇನೆ. ಮೃದುವಾದ ಮನಸ್ಸು, ನಿಸ್ವಾರ್ಥ ಹಾಗೂ ಸರಳ ವ್ಯಕ್ತಿತ್ವ ಹೊಂದಿದ್ದ ಅಂತವರು ಸಿಗುವುದು ಬಹಳ ಕಷ್ಟ. ನನ್ನ ಜೀವಮಾನದಲ್ಲಿ ಎಲ್ಲರನ್ನ ಕಂಡಿದ್ದೇನೆ. ಪಾಪರೆಡ್ಡಿ ಅವರ ಯಶಸ್ಸು ಮತ್ತು ಜನಪ್ರಿಯತೆ ಹಿಂದೆ ಪಾರ್ವತಮ್ಮ ಅವರು ದೊಡ್ಡ ಶಕ್ತಿಯಾಗಿ ನಿಂತಿದ್ದರು. ಅವರಿಬ್ಬರ ಪರಸ್ಪರ ಪ್ರೀತಿ, ಅನನ್ಯತೆ ಪಾಪರೆಡ್ಡಿ ಅವರನ್ನು ಉತ್ತುಂಗಕ್ಕೆ ಏರುವಂತೆ ಮಾಡಿದೆ. ಪಾರ್ವತಮ್ಮ ಆಲೋಚನೆ, ನಡವಳಿಕೆ ಮತ್ತು ಸಕಾರಾತ್ಮಕ ಚಿಂತನೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಸಮಾಜದಲ್ಲಿ ಅವಿಭಕ್ತ ಕುಟುಂಬದ ಆದರ್ಶ ವ್ಯಕ್ತಿತ್ವದ ಹೊಂದಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ಕಾಂಗ್ರೆಸ್ ಮುಖಂಡರಾದ ಶಾಂತಪ್ಪ ಅವರು ಮಾತನಾಡಿ, ಪಾಪರೆಡ್ಡಿ ಅವರ ಜೀವನ ಪರಿವರ್ತನೆಗೆ ಪಾರ್ವತಮ್ಮ ಪಾತ್ರ ದೊಡ್ಡದು. ಪಾರ್ವತಮ್ಮ ಶಿಸ್ತುಬದ್ಧತೆ ಹಾಗೂ ಅವರ ಸರಳ ಜೀವನ ವ್ಯಕ್ತಿತ್ವ ಮಾದರಿಯಾಗಿದೆ. ಪಾಪರೆಡ್ಡಿ ಅವರಿಗೆ ಅವರ ಧರ್ಮಪತ್ನಿ ಪಾರ್ವತಮ್ಮ ದೊಡ್ಡ ಶಕ್ತಿಯಾಗಿ ನಿಂತಿದ್ದರು. ಅವರ ಅಗಲಿಕೆಯಿಂದ ಶಕ್ತಿ ಕಳೆದುಕೊಂಡಂತಾಗಿದೆ. ಅವರ ನಿಧನ ಪಾಪರೆಡ್ಡಿ ಅವರಿಗೆ ತುಂಬಲಾರದ ದುಃಖ ತಂದಿದೆ. ಪಾರ್ವತಮ್ಮ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ 2 ನಿಮಿಷ ಕಾಲ ಮೌನಾಚರಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಎಲ್ಲಾ ಹಿರಿಯ ಮುಖಂಡರು ಹಾಗೂ ಇತರೆ ಸಮಾಜದ ಮುಖಂಡರು ಪಾರ್ವತಮ್ಮ ಅವರ ವ್ಯಕ್ತಿತ್ವದ ಕುರಿತು ಮಾತನಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಸಿದ್ದನಗೌಡ, ಮಹಮ್ಮದ್ ಶಾಲಂ, ಕಡ್ಗೋಲ್ ಆಂಜನೇಯ, ಆರ್.ಕೆ. ಅಮರೇಶ್, ಸಮಾಜದ ಅಧ್ಯಕ್ಷರು ಬೆಲ್ಲಂ ನರಸರೆಡ್ಡಿ, ಯು ಕೃಷ್ಣಮೂರ್ತಿ, ಜೆ ಶೇಖರ್ ರೆಡ್ಡಿ, ಎನ್ ಶ್ರೀನಿವಾಸ್ ರೆಡ್ಡಿ, ಯೂಸುಫ್ ಖಾನ್, ಜಿ ಶೇಖರ್ ರೆಡ್ಡಿ, ಎನ್ ಶ್ರೀನಿವಾಸ್ ರೆಡ್ಡಿ, ವಿ ಲಕ್ಷ್ಮೀರೆಡ್ಡಿ, ಕೆ ರಾಜೇಂದ್ರ ರೆಡ್ಡಿ, ಯು ಲಿಂಗಾರೆಡ್ಡಿ, ಶ್ರವಂತಗಿರಿ ವಿಜಯಕುಮಾರ್, ಯು ಗೋವಿಂದ್ ರೆಡ್ಡಿ, ನರ್ವ ಶ್ರೀನಿವಾಸ್ ರೆಡ್ಡಿ, ಜಿ ಪ್ರತಾಪ್ ರೆಡ್ಡಿ, ಜಿ ನರಸ್ ರೆಡ್ಡಿ, ನಿಂಬೆಕಾಯಿ ಭೀಮಾರೆಡ್ಡಿ, ರಾಘವೇಂದ್ರ ರೆಡ್ಡಿ, ಎಸ್ ಜನಾರ್ದನ್ ರೆಡ್ಡಿ, ಯು ನರಸರೆಡ್ಡಿ, ಪುಂಡ್ಲ ರಾಜೇಂದ್ರ ರೆಡ್ಡಿ, ಬಂಗ್ಲಿ ಮುನಿರೆಡ್ಡಿ,
ಜಿ ವಿಜಯರಾಜ್, ಪುಂಡ್ಲ ರಾಜೇಂದ್ರ ರೆಡ್ಡಿ, ಬಂಗಿ ಮುನ್ರೆಡ್ಡಿ, ನಿಂಬೆಕಾಯಿ ಭೀಮರೆಡ್ಡಿ, ವಿನೋದ್ ರೆಡ್ಡಿ ಎಂ ಸಮಾಜದ ಅನೇಕರು ಉಪಸ್ಥಿತರಿದ್ದರು. ಹೆಚ್ಚುತ್ತಿರುವ ಜೀವಿತಾವಧಿಯ ನಡುವೆ ದೈಹಿಕ ಫಿಟ್ನೆಸ್, ಮಾನಸಿಕ ನೆಮ್ಮದಿ ಮತ್ತು ಸಕ್ರಿಯ ಜೀವನವನ್ನು ಕಾಪಾಡಿಕೊಳ್ಳುವಲ್ಲಿ ಯೋಗದ ಪಾತ್ರ ಮುಖ್ಯವಾಗಿದೆ ಎಂದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಗರ ಹೇಳಿದರು. ಹೆಚ್ಚುತ್ತಿರುವ ಜೀವಿತಾವಧಿಯ ನಡುವೆ ದೈಹಿಕ ಫಿಟ್ನೆಸ್, ಮಾನಸಿಕ ನೆಮ್ಮದಿ ಮತ್ತು ಸಕ್ರಿಯ ಜೀವನವನ್ನು ಕಾಪಾಡಿಕೊಳ್ಳುವಲ್ಲಿ ಯೋಗದ ಪಾತ್ರ ಮುಖ್ಯವಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಗರ ಹೇಳಿದರು. ಅವರಿಂದು ಜಿಲ್ಲಾ ಆಯುಷ್ ಆಸ್ಪತ್ರೆಯ ಆವರಣದಲ್ಲಿ ಕೇಂದ್ರ, ರಾಜ್ಯ ಸರ್ಕಾರ, ಆಯುಷ್ ಇಲಾಖೆ, ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಆಯುಷ್ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಯೋಗ ಸಂಸ್ಥೆಗಳು, ಸ್ಕೌಟ್ ಅಂಡ್ ಗೈಡ್ ಸಂಘಟನೆ ಹಾಗೂ ಯೋಗಾಸಕ್ತರ ಸಂಯುಕ್ತಾಶ್ರಯದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಅದರಂತೆ ಯೋಗ ಬಲ್ಲವನಿಗೆ ಯೋಗ ಸಾಧಕನಿಗೆ ರೋಗವಿಲ್ಲ ಎಂದರು. ದೈಹಿಕ ಶಿಕ್ಷಣಾಧಿಕಾರಿ ರಂಗಸ್ವಾಮಿ ಮಾತನಾಡಿ, ಮಕ್ಕಳಿಗೆ ಕ್ಲಾಸ್ ರೂಮಿನಲ್ಲಿ ಕೇವಲ 45 ನಿಮಿಷಗಳು ಮಾತ್ರ ಮಕ್ಕಳಲ್ಲಿ ಗ್ರಹಣ ಶಕ್ತಿ ಇರುತ್ತದೆ. ನಂತರ ಗ್ರಹಣ ಶಕ್ತಿ ಕಡಿಮೆಯಾಗಿ ಮಕ್ಕಳಲ್ಲಿ ಶಿಕ್ಷಕರು ಮಾಡೋ ಪಾಠದಲ್ಲಿ ಆಸಕ್ತಿ ಕಡಿಮೆ ಆಗುತ್ತದೆ. ಅದಕ್ಕಾಗಿ ಮಕ್ಕಳು ಪ್ರತಿದಿನ ಯೋಗ ಮತ್ತು ಧ್ಯಾನದಿಂದ ಏಕಾಗ್ರತೆ ಮತ್ತು ಆತ್ಮಸ್ಥೈರ್ಯ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚುವಲ್ಲಿ ಯೋಗ ತುಂಬಾ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಆಯುಷ್ ವೈದ್ಯಾಧಿಕಾರಿ ಶಂಕರಗೌಡ ಪಾಟೀಲ್ ಮಾತನಾಡಿ, ಸ್ಪರ್ಧೆಯನ್ನು ಸ್ಪರ್ಧಾತ್ಮಕವಾಗಿ ಸ್ವೀಕರಿಸಿ ನಿಮ್ಮ ಪ್ರತಿಭೆಗಳನ್ನು ಹೊರತಂದಾಗ ನಿಮ್ಮ ವೈಯಕ್ತಿಕ ಬೆಳವಣಿಗೆಯೊಂದಿಗೆ ಸ್ಪರ್ಧಾತ್ಮಕ ಗುಣಗಳು ಹೆಚ್ಚುವಲ್ಲಿ ಈ ಯೋಗಾಸನಗಳು ಸಹಕಾರಿಯಾಗುತ್ತದೆ. ಏಕಾಗ್ರತೆಯೊಂದಿಗೆ ಪ್ರತಿಯೊಂದು ಕೆಲಸದಲ್ಲಿ ಆಸಕ್ತಿ ಮೂಡಿ ಮಾಡುವ ಕೆಲಸವು ಪರಿಪೂರ್ಣಗೊಳ್ಳಲು ಈ ಯೋಗಾಸನಗಳು ಸಹಕಾರಿಯಾಗುತ್ತವೆ ಎಂದರು. ಇವತ್ತು ಯೋಗಾಥಾನನ್ನು ಆಯುಷ್ ಇಲಾಖೆ ವತಿಯಿಂದ ಏರ್ಪಡಿಸಿದ್ದಾರೆ. ಇವತ್ತು ಎಲ್ಲರೂ ನಮ್ಮ ಜಾಥಾದಲ್ಲಿ ಭಾಗವಹಿಸಿದ್ದಾರೆ. ಅಧಿಕಾರಿಗಳು ಮತ್ತು ಸ್ಮಿತಾ ಅಕ್ಕನವರು, ಬ್ರಹ್ಮಕುಮಾರಿ ಆಯುರ್ವೇದಿಕ್ ಮತ್ತು ಆಯುರ್ವೇದಿಕ್ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಅವರ ಸುಲಭವಾಗಿ ಈ ನಡೀಲಿಕ್ಕೆ ಭಾಗವಹಿಸಿದಂಥ ಎಲ್ಲರೂ ಕೂಡ ನಾನು ಜಿಲ್ಲಾಡಳಿತದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಥ್ಯಾಂಕ್ ಯು ಟು ಆಲ್ ಆ್ಯಂಡ್ ಥ್ಯಾಂಕ್ ಯು ಟು ಮೀಡಿಯಾ ಬ್ರದರ್ಸ್. ಯೋಗದ ಬಗ್ಗೆ ಯೋಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಸೊ ಇದೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಯುನೈಟೆಡ್ ನೇಷನ್ ಕಡೆಯಿಂದ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಇದೆ. ಅಂದರೆ ವೃದ್ಧಾಪ್ಯದಲ್ಲಿ ಆರೋಗ್ಯಕರವಾಗಿರುವಂಥ ಸಂದರ್ಭ ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಯೋಗವನ್ನು ದೈನಂದಿನ ದಿನದಲ್ಲಿ ನಾವು ಮಾಡಬೇಕು ಅನ್ನುವಂಥದ್ದನ್ನು ತೋರಿಸ್ಕೊಡ್ತದೆ. ಸೊ ಯೋಗ ಮಾಡೋದರಿಂದ ಆಲ್ ಕೈಂಡ್ ಆಫ್ ಡಿಸೀಸಸ್ ಅಂತಲೇ ಹೇಳ್ಬೋದು. ಸೊ ಒಂದನ್ನು ಬಹಳ ಹಳೆಯ ಕಾಲದಿಂದಲೂ ಹೇಳ್ತೀನಿ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಆರೋಗ್ಯಕರವಾದಂಥ ದೇಹ ಇರಬೇಕು ಅಂತ ಹೇಳಿದ್ರೆ ಮೈಂಡ್ ಕೂಡ ಬಹಳ ಆರೋಗ್ಯಕರವಾಗಿದ್ದರೆ ಅದು ಎಲ್ಲವೂ ಸರಿ ಇರ್ತದೆ ಅಂತೇಳಿ, ಹಾಗಾಗಿ ಇಷ್ಟು ಹೇಳಲಿಕ್ಕೆ ಬಯಸ್ತಾರೆ. ಥ್ಯಾಂಕ್ ಯು. ನಮ್ಮ ರಾಯಚೂರಿನ ಸರ್, ಒಂದು ಸೆಕೆಂಡ್ ಸರ್, ಹಾಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾನ್ಯ ಭಾರತ ಚುನಾವಣಾ ಆಯೋಗ ದಿನಾಂಕ 14 ಮೇ 2026 ನೋಟಿಫಿಕೇಶನ್ ಹೊರಡಿಸಿದೆ. ಅದರ ಸಿದ್ಧತೆಗಳು ನಡೀತಾ ಇದ್ದಾವೆ. ಈಗ ಅದು ಜೂನ್ 30ರಿಂದ ಜುಲೈ 29ರವರೆಗೂ ನಮ್ಮ ಬೂತ್ ಲೆವೆಲ್ ಅಧಿಕಾರಿಗಳು ಅವರು ಮನೆ ಮನೆ ಭೇಟಿ ಕೊಟ್ಟು ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತು ಅದನ್ನು ತುಂಬಿದಂಥ ಎನ್ಯುಮರೇಷನ್ ಫಾರ್ಮ್ಸನ್ನು ಕಲೆಕ್ಟ್ ಮಾಡುವಂಥದ್ದು ಮತ್ತು ಇದೇ ರೀತಿ ಎಲ್ಲ ಅದಕ್ಕೆ ಸಂಬಂಧಿಸಿದ ಎಲ್ಲ ಪ್ರಕ್ರಿಯೆಗಳು ಜೂನ್ 30ರಿಂದ ಚಾಲನೆ ಆಗ್ತಾ ಇರೋದ್ರಿಂದ ಇವತ್ತು ಇದೇ ಈ ಒಂದು ಸಂದರ್ಭದಲ್ಲಿ ಈ ಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ಈ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಏನೇನು ಮಾಡಬೇಕು ಸರ್? ಕುಟುಂಬ ವರ್ಗದವರು ಯಾವ ರೀತಿ ಮಾಹಿತಿ? ಸ್ಪೆಷಲ್ ರಿವಿಷನ್ ಅಂತ ಹೇಳಿದ್ರೆ ಇದು ಸಮಗ್ರವಾಗಿ ಹೊಸ ಒಂದು ಮತದಾರ ಪಟ್ಟಿ ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ. ಇದು ಸುಮಾರು 2002ರಲ್ಲಿ ಹಿಂದೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕರ್ನಾಟಕದಲ್ಲಿ ನಡೆದಿದೆ. ಸೊ ಈ ಒಂದು ಮಧ್ಯದಲ್ಲಿ 23-24 ವರ್ಷದಲ್ಲಿ ಸಾಕಷ್ಟು ಕುಟುಂಬಗಳು ಅರ್ಬನೈಸೇಷನ್ ಆಗಿರೋದ್ರಿಂದ ಅಥವಾ ಉದ್ಯೋಗವನ್ನು ಅರಿಸ್ಕೊಂಡು ಅಥವಾ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೈಗ್ರೇಷನ್ ಎಲ್ಲ ಆಗಿರ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ಈಗ ಮತದಾರ ಪಟ್ಟಿನಲ್ಲಿ ಒಂದು ಕಾಯ್ದೆ ಇದೆ, ಒಬ್ಬ ಮತದಾರರು ಒಂದು ಕಡೆ ಮಾತ್ರ ಓಟ್ಗಾಗಿರ್ಬೇಕಂತ. ಸೊ ಈ 20-23 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿರೋದ್ರಿಂದ ಒಂದು ಮತದಾರ ಪಟ್ಟಿಗೆ ಶುದ್ಧೀಕರಣ ಮಾಡಬೇಕು ಅಥವಾ ಅದರಲ್ಲಿ ಯಾರು ಮರಣ ಹೊಂದಿದ್ದಾರೆ ಏನಂದರೆ ಎಲ್ಲ ಎಲಿಜಿಬಲ್ ವೋಟರ್ಸು ಮತದಾರ ಪಟ್ಟಿನಲ್ಲಿ ಇರುವಂತೆ ಮಾಡುವಂಥ ಪ್ರಕ್ರಿಯೆ SIR. ಯೋಗ ಶಿಕ್ಷಕ ತಿಮ್ಮಪ್ಪ ವಡ್ಡೆಪಲ್ಲಿ ಮಾತನಾಡಿ ಯೋಗ ಸ್ಪರ್ಧೆ ನಿಯಮಗಳನ್ನು ಪಾಲನೆ ಮಾಡಲು ತಿಳಿಸಿದರು. ಈ ಜಾಗೃತಿ ಜಾಥಾಕ್ಕೆ ನಮ್ಮ
ನಗರದಲ್ಲಿರ್ತಕ್ಕಂಥ ಪೂರ್ಣಿಮಾ ಆಯುರ್ವೇದಿಕ್ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಆಯುಷ್ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳು ಬ್ರಹ್ಮಕುಮಾರಿ ಸಂಘಟನೆಗಳು ಇವರೆಲ್ಲ ಸಾರ್ವಜನಿಕರೆಲ್ಲ ಈ ಭಾಗವಹಿಸಿದ್ದಾರೆ. ಮತ್ತು ಈ ಒಂದು ಜಾಗೃತಿ ಜಾಥಾದಿಂದ ನಮ್ಮ ನಾಳೆ 21 ರವಿವಾರ ದಿವಸ ಆಗ್ತಕ್ಕಂಥ ಯೋಗ ಆಚರಣೆ ಇರೋದಿಲ್ಲ ವಿಜೃಂಭಣೆಯ ಆಗಲಿ ಅಂತೇಳಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಜಾಗೃತಿ ಜಾಥಾ. ಎಲ್ಲಿಂದ ಎಲ್ಲಿಗೆ? ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ರಾಯಚೂರು ನಗರದಿಂದ ಏನ್ಬಿಡಿನಾರ್ ರೋಡ್ ಮುಖಾಂತರ ನಮ್ಮ ಆಯುಷ್ ಆಸ್ಪತ್ರೆ ತಲುಪುತ್ತೆ. ಈ ಸಂದರ್ಭದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಯೋಗ ಶಿಕ್ಷಕ ಮಲ್ಲಿಕಾರ್ಜುನ ಸ್ವಾಮಿ ದಂಡಪ್ಪ ಬಿರಾದರ್, ಆಯುಷ್ ಇಲಾಖೆ ವೈದ್ಯಾಧಿಕಾರಿ ಪೂಜಾ ಸೇರಿದಂತೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಯೋಗ ಸ್ಪರ್ಧಿಗಳು, ಬಾಲಕರು ಹಾಗೂ ಹಿರಿಯ ಸಾಧಕರು ಉಪಸ್ಥಿತರಿದ್ದರು. ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿನ ಎಫ್ಸಿಐ ಗೋದಾಮು ಪಕ್ಕದಲ್ಲಿ ವಾಸಿಸುವ ಜನರಿಗೆ ರೆಕ್ಕೆ ಕೀಟಗಳಿಂದ ಆಗುತ್ತಿರುವ ತೊಂದರೆ ಶಾಶ್ವತವಾಗಿ ಪರಿಹರಿಸಲು ನಿವಾಸಿಗಳು ಒತ್ತಾಯಿಸಿದ್ದಾರೆ. ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿನ ಎಫ್ಐಸಿ ಗೋದಾಮು ಪಕ್ಕದಲ್ಲಿ ವಾಸಿಸುವ ಜನರಿಗೆ ರೆಕ್ಕೆ ಕೀಟಗಳಿಂದ ಆಗುತ್ತಿರುವ ತೊಂದರೆ ಶಾಶ್ವತವಾಗಿ ಪರಿಹರಿಸಲು ನಿವಾಸಿಗಳು ಒತ್ತಾಯಿಸಿದ್ದಾರೆ. ಇಂದು ಜಿಲ್ಲಾಧಿಕಾರಿಗೆ ಗೋದಾಮಿನ ಸುತ್ತಮುತ್ತಲಿನ ನಿವಾಸಿಗಳು ಮನವಿ ಸಲ್ಲಿಸಿದ್ದಾರೆ. ವಾರ್ಡ್ ನಂಬರ್ 2ರಲ್ಲಿ ಬರುವ ಭಾರತೀಯ ಆಹಾರ ನಿಗಮದ ಗೋದಾಮಿನಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹಿಸುತ್ತಿದ್ದು, ಅಲ್ಲಿನ ಸುತ್ತಲಿರುವ ಜನತಾ, ಹನುಮಾನಗರ, ರಾಗಿಮಾನಗಡ್ಡ, ಲಂಬಾಣಿ ಕಾಲೋನಿಗಳ ಜನರಿಗೆ ರಾತ್ರಿಯಾದರೆ ರೆಕ್ಕೆ ಹುಳುಗಳ ಹಾವಳಿಯಿಂದ ನೆಮ್ಮದಿಯಿಂದ ಊಟ ಮಾಡಲಾಗದೆ, ನಿದ್ದೆ ಮಾಡಲಾಗದೆ ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರಿದರು. ಈ ಬಗ್ಗೆ ಅಧಿಕಾರಿಗಳು ಗಮನಿಸಿದರೂ ಯಾವುದೇ ಕ್ರಮ ವಹಿಸಿಲ್ಲ. ತಕ್ಷಣ ಗೋದಾಮು ಸ್ಥಳಾಂತರಿಸಬೇಕು, ಜನರಿಗೆ ನೆಮ್ಮದಿ ಬದುಕಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಕೋರಿದರು. ಈ ಸಂದರ್ಭದಲ್ಲಿ ನಾಗೇಶ್ ಗುಮ್ಮಾಳ್, ನಾಗವೇಣಿ, ರೀಟಾ, ಗೋವಿಂದಗಟ್ಟು, ವೀರೇಶಮ್ಮ, ಶಾಂತಮ್ಮ, ಆನಂದ, ರಮೇಶ್, ವಿನೋದ್ ರಾಜ್, ರಾಜು, ಅನುಷಾ, ಧರ್ಮರಾಜ್ ಸೇರಿ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡುವುದು ಸೂಕ್ತ. ಮಾದಿಗ ಸಮಾಜ ಮುಖಂಡರ ಆಗ್ರಹ. ಪಕ್ಷ ಮತ್ತು ಅಭಿವೃದ್ಧಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯ. ಜಯಣ್ಣ. ಬಿಡದಿ ಭೂಸ್ವಾಧೀನ ವಿರೋಧಿಸಿ ಜೂನ್ 22ರಿಂದ ಪಾದಯಾತ್ರೆ. ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಭಾಗಿ. ಎಂ ವಿರೂಪಾಕ್ಷಿ. ಮಡಿವಾಳ ಸಮಾಜದ ರಘುಕೌಟಿಲ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ. ಸಮಾಜದಿಂದ ಸಂಭ್ರಮಾಚರಣೆ. ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಸಂಕಲ್ಪ, ಜನಸೇವೆಯೇ ನಮ್ಮ ಧ್ಯೇಯ. ಬಸನಗೌಡ ದದ್ದಲ್. ಪಾಪಾರೆಡ್ಡಿ ಅವರ ಜನಪ್ರಿಯತೆಗೆ ಪಾರ್ವತಮ್ಮ ದೊಡ್ಡ ಶಕ್ತಿ. ಶಂಕರಪ್ಪ. ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗ ಸ್ಪರ್ಧೆ. ಯೋಗ ಬಲ್ಲವನಿಗೆ ರೋಗವಿಲ್ಲ, ಒತ್ತಡ ನಿವಾರಣೆಗೆ ಯೋಗ ತುಂಬಾ ಸಹಕಾರಿ. ಕೃಷ್ಣ ಸಾವಂತಗೇರ. ಮತ್ತು ಎಫ್ಸಿಐ ಗೋದಾಮು ಸ್ಥಳಾಂತರಿಸಲು ನಿವಾಸಿಗಳ ಒತ್ತಾಯ. ವಾರ್ತೆಗಳಿಂದ ಪ್ರಾಯೋಜಿಸಿದವರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್,
ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.